ಹಲೋ ಆಲ್. ನಾನಿವಾಗ ಒಂದು ದಾರದ ಉಂಡೆಯಿಂದ 6 ಎಳೆ ದಾರನ ನಾನು ಯಾವ ರೀತಿ ಮಾಡ್ಕೋತಿದ್ದೀನಿ ಅಂತ ನಾನು ಇಲ್ಲಿ ನಿಮ್ಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ನನ್ನ ಹತ್ರ ಒಂದು ದಾರದ ಉಂಡೆ ಇದ್ದಾಗ ನಾನು ಇದನ್ನು 6 ಎಳೆನ ಮಾಡ್ಕೊಳೋದಕ್ಕೆ ನಾನು ಬಾಬಿನ್ ಹೆಲ್ಪ್ ತೊಗೋತೀನಿ. ಮಿಷಿನಲ್ಲಿ ಬಾಬಿನ್ಗಳಿಗೆ ನಾನು ಎಷ್ಟು ಎಳೆ ದಾರ ಬೇಕು ಅನ್ನೋದನ್ನ ನೋಡ್ಕೊಂಬಿಟ್ಟು, ಈಗ 5 ಎಳೆ ಬೇಕು 6 ಎಳೆ ಬೇಕಂತಂದರೆ 5 ಬಾಬಿನ್ ಹೆಲ್ಪ್ ತೊಗೋತೀನಿ. ಇಲ್ಲ ಅಂತ ಅಂದರೆ 8 ಎಳೆ ಮಾಡ್ಕೋಬೇಕಂದ್ರೆ 7 ಬಾಬಿನಿಗೆ ಈ ಥರ ಮಿಷಿನಲ್ಲಿ ದಾರಗಳನ್ನ ಸುತ್ಕೋತೀನಿ ಗಟ್ಟಿಯಾಗಿ. ಅಕಸ್ಮಾತ್ ನನಗೆ ಒಂದು ಹೆವಿ ವರ್ಕ್ ಇದೆ, ಜಾಸ್ತಿ ದಾರ ಬೇಕು ಅನ್ನೋದಾದರೆ ಬಾಬಿನ್ಗೆ ಫುಲ್ ಸುತ್ಕೊಂಡಿರ್ತೀನಿ. ಇಲ್ಲ ಕಮ್ಮಿ ವರ್ಕ್ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ, ಅದಕ್ಕೇ ನಾನು ಅರ್ಧ ಅಥವಾ ಮುಕ್ಕಾಲರಷ್ಟು ದಾರನ ಸುತ್ಕೊಂಡ್ಬಿಟ್ಟು ಈ ಥರ ಗಂಟು ಹಾಕ್ಕೊಂಡು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈ ಥರ ನಾನು ಯಾವಾಗ್ಲೂ ಬಾಬಿನ್ನ ಒಂದು ರೌಂಡನೇ ಬೌಲ್ಗೆ ಹಾಕೊಂಡು ನನ್ನ ಪಕ್ಕ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಿರ್ತೀನಿ. ಇದು ನನ್ಗೆ ಈ ಥರ ಇಟ್ಕೊಂಡಾಗ ಇದು ಬಾಬಿನಿಂದ ಹೊರಗಡೆ ಎಲ್ಲೂ ದಾರ ಬೀಳಲ್ಲ. ಈಗ ಒಂದು ಕೆಲಸ ಮಾಡ್ತಾ ಇದ್ದಾಗ ದಾರ ಖಾಲಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಾಸ್ತಿ ವರ್ಕ್ ಎಲ್ಲ ಇದ್ದಾಗ ಕೆಲವೊಂದು ಸಲ ದಾರ ಖಾಲಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಈಗ ದಾರ ಖಾಲಿ ಆಯಿತು, ಈಗ ಕ್ರೋಶಾ ಕುಚ್ಚು ಇನ್ನೂ ಮುಗ್ದಿಲ್ಲ, ಆದರೆ ದಾರ ಖಾಲಿ ಆಯಿತು ಅಂತ ಅಂದರೆ ಮತ್ತೆ ಕೆಲವೊಂದು ಸಲ ಕೆಲವೊಂದು ಸಲ ಇಲ್ಲ, ಬಾಬಿನಿಗೆ ಮತ್ತೆ ದಾರನ ಸುತ್ಕೊಂಡ್ಬಿಟ್ಟು ಈ ರೀತಿ ಗಂಟು ಹಾಕೋತೀನಿ. ಫಸ್ಟು ಒಂದು ಎಳೆನೇ ದಾರ ಸೇರಿಸಿ ಗಂಟು ಹಾಕ್ಕೊಳೋದ್ರಿಂದ ನನಗೆ ಆ ಗಂಟು ತುಂಬ ದೊಡ್ಡದಾಗಿ ಅನಿಸಲ್ಲ. ಈಗ 6 ಎಳೆ ದಾರ ಖಾಲಿ ಆದಾಗ ಮತ್ತೆ 6 ಎಳೆ ದಾರನೇ ಗಂಟು ಹಾಕ್ಕೊಂಡ್ರೆ ಆ ಗಂಟು ಸ್ವಲ್ಪ ದಪ್ಪ ಬಂದಿರುತ್ತೆ ಅಲ್ವಾ, ನಾಟ್. ಈಗ ಈ ಥರ ಗಂಟು ಹಾಕ್ಕೊಂಡ್ರೆ ಈಗ ಮತ್ತೆ ಕಂಟಿನ್ಯೂ ಕ್ರೋಶಾ ವರ್ಕ್ ಮಾಡ್ಕೊಳ್ತಾ ಇದ್ದಾಗನೂ ಆ ಗಂಟು ನನಗೆ ಇದು ಕ್ರೋಶಾ ಪಾರ್ಟಲ್ಲಿ ಫ್ರಂಟೇ ಬರಲಿ ಬ್ಯಾಕೇ ಬರಲಿ ಅದು ನನಗೆ ಅಷ್ಟೊಂದೇನು ಅದು ಡಿಫ್ರೆನ್ಸ್ ಕಾಣಿಸಲ್ಲ. ಗಂಟು ಕೆಲವೊಂದು ಸಲ ಕಾಣಿಸೋದೇ ಇಲ್ಲ. ಈ ಥರ ದಾರನ ಬುಡಕ್ಕೆ ಕಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕಾಣಿಸುತ್ತೆ. ವರ್ಕ್ ಮಾಡಬೇಕಾದ್ರೂ ಏನಾಗಲ್ಲ. ಅದಕ್ಕೆ ನಾನು ಈ ಥರನೇ ಕಂಟಿನ್ಯೂ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಇನ್ ಕೇಸ್ ದಾರ ಉಳಿತು ಅಂತ ಅಂದ್ರೂ, ಬಾಬಿನಲ್ಲಿ ದಾರ ಉಳಿದ್ರೂ ಕ್ರೋಶಾ ಪಾರ್ಟ್ ಮುಗಿದ್ಮೇಲೆ ಕುಚ್ಚು ಹಾಕೋದಕ್ಕೆ ಇದೇ ದಾರನ ಮತ್ತೆ ಸುತ್ಕೊಳೋದ್ರಿಂದ ದಾರನೂ ವೇಸ್ಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.